ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಸುರೇಖಾ ನಿಮ್ಮನ್ನು ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ನನ್ನ ಚಾನಲ್ ಆದಂತಹ ವೀನಸ್ 71ಗೆ. ಹಾಗಿದ್ರೆ ಇವತ್ತಿನ ದಿನ ಪ್ರೆಸೆಂಟ್ ಮೂಮೆಂಟಲ್ಲಿ ತುಲಾ ರಾಶಿಯವರ ಎನರ್ಜಿ ಏನು ಬರ್ತಾ ಇದೆ, ಅವರ ಒಂದು ರಿಲೇಷನ್ಶಿಪ್ ಇರ್ಬೋದು, ಮತ್ತು ಅವರ ಒಂದು ಹೆಲ್ತ್ ಕರಿಯರ್ ಬಗ್ಗೆ ಇರ್ಬೋದು, ಅವ್ರಿಗೆ ಏನು ಪ್ರಾಬ್ಲಮ್ ಬರ್ತಾ ಇದೆ ಅಂತ ಒಂದು ಸಾರಿ ಚೆಕ್ ಮಾಡೋಣ. ಗೈಡೆನ್ಸ್ ಕೂಡ ನಾವು ನೋಡೋಣ ಯೂನಿವರ್ಸ್ ಕಡೆಯಿಂದ ಬರುವಂಥದ್ದು. ಓಕೆ, ಸೊ ರೀಡಿಂಗಿಗೆ ಅಲೈನ್ ಆಗಬೇಕು ಅಂತಂದರೆ ಒಂದು ಸಾರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಕ್ಯುರೇಟ್ ಆಗಿ ನಿಮಗೆ ರೀಡಿಂಗ್ ಬರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದ್ರ ಜೊತೆಗೆ ರೀಡಿಂಗನ್ನು ಯಾರು ನೋಡ್ಬೋದು ಅಂತಂದರೆ ಮ್ಯಾರಿಡ್, ಅನ್ಮ್ಯಾರಿಡ್, ಸಿಂಗಲ್ ಮತ್ತು ಫಸ್ಟ್ ಸೆಕೆಂಡ್ ಮ್ಯಾರೇಜ್ ರಿಲೇಷನ್ಶಿಪ್ಪಲ್ಲಿರುವಂಥವ್ರು ಎಲ್ಲರೂ ಕೂಡ ನೋಡ್ಬೋದು. ಹಾಗಿದ್ರೆ ಪ್ರೆಸೆಂಟ್ ಮೂಮೆಂಟು ಏನು ಬರ್ತಾ ಇದೆ, ಎಲ್ಲಿ ನಿಮಗೆ ಪ್ರಾಬ್ಲಮ್ ತೋರಿಸ್ತಾ ಇದೆ ಅಂತ ಒಂದು ಸಾರಿ ಚೆಕ್ ಮಾಡೋಣ. ಸೊ ತುಲಾ ರಾಶಿಯವರಿಗೆ ನಾನು ಚೆಕ್ ಮಾಡ್ತಾ ಇರೋವಂಥ ಪ್ರಕಾರ ಹೆಲ್ತಲ್ಲಿ ಇವಾಗ ರಿಕವರ್ ಆಗ್ತಾ ಇದೆ. ಯಾವುದೇ ರೀತಿ ಅವರಿಗೆ ತೊಂದರೆ ಏನೂ ಕಾಣ್ತಾ ಇಲ್ಲ, ಚೆನ್ನಾಗಿದೆ, ಏನೂ ತೊಂದರೆ ಇಲ್ಲ ಹೆಲ್ತ್ ರಿಲೇಟೆಡ್ ನಾನು ನೋಡಿದಾಗ. ಓಕೆ, ಸೊ ಅದೇ ನಾನು ಇವಾಗ ಕರಿಯರಲ್ಲಿ ಅಂತ ತಗೊಂಡ್ರೆ ಅಥವಾ ನಿಮ್ಮ ಒಂದು ಕರಿಯರ್ ಏನು ತೋರಿಸ್ತಾ ಇದೆ, ಕರಿಯರಲ್ಲೂ ಕೂಡ ನಿಮಗೆ ಒಂದು ಬ್ಲೆಸ್ಸಿಂಗ್ಸ್ ಇದೆ, ಯಾವುದೇ ರೀತಿ ಡಿಸ್ಟ್ರಾಕ್ಷನ್ ಇಲ್ಲ, ಒಂದು ಪೀಕ್ ಲೆವೆಲಲ್ಲಿ ನಿಮ್ಮ ಕರಿಯರ್ ಹೋಗ್ತಾ ಇದೆ ಅಂತ ಹೇಳ್ಬೋದು. ಸಣ್ಣ ಪುಟ್ಟ ಡಿಸ್ಟ್ರಾಕ್ಷನ್ಸ್ ಏನೋ ಬರ್ಬೋದು, ಇಲ್ಲ ಅಂತ ಅಲ್ಲ, ಬಟ್ ಇಟ್ಸ್ ಓಕೆ. ಒಂದು ಸ್ಟೆಬಿಲಿಟಿ ಇದೆ ಇದರಲ್ಲಿ ಕರಿಯರಲ್ಲಿ. ಓಕೆ, ಅಷ್ಟು ಆ ಪರಿ ಏನು ನಿಮಗೆ ತೊಂದರೆಗಳು ಬರ್ತಾ ಇಲ್ಲ. ಸೊ ಹೆಲ್ತ್ ಚೆನ್ನಾಗಿದೆ, ಕರಿಯರು ಚೆನ್ನಾಗಿದೆ. ಓಕೆ, ಸೊ ಇನ್ನು ನೋಡೋದಾದ್ರೆ ರಿಲೇಷನ್ಶಿಪ್ ವೈಸ್ ಹೇಗಿದೆ ಅಂತಂದ್ರೆ, ರಿಲೇಷನ್ಶಿಪ್ಪಲ್ಲಿ ಕೂಡ ನೀವು ತುಂಬಾನೇ ಬ್ಯಾಲೆನ್ಸ್ ಮಾಡಿ ನಡೀತಾ ಇದ್ದೀರಾ. ಅಲ್ಲಿನೂ ಕೂಡ ನಿಮಗೆ ಯಾವುದೇ ರೀತಿ ತೊಂದರೆಗಳು ಕಾಣಿಸ್ತಾ ಇಲ್ಲ. ರಿಲೇಷನ್ಶಿಪ್ಪಲ್ಲಿ ನಿಮಗೆ ಮ್ಯಾನೇಜ್ ಮಾಡೋದು ಗೊತ್ತು, ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಅಂತ ಹೇಳಿ, ಯಾರಿಗೆ ಪ್ರಯಾರಿಟಿ ಕೊಡಬೇಕು, ಯಾರಿಗೆ ಪ್ರಯಾರಿಟಿ ಕೊಡಬಾರ್ದು ಅನ್ನುವಂಥದ್ದನ್ನು ನೀವು ಚೆನ್ನಾಗಿ ತಿಳ್ಕೊಂಡಿದ್ದೀರಾ ಇದರಲ್ಲಿ. ಸೊ ಅದ್ರ ತಕ್ಕ ಹಾಗೆ ನೀವು ವರ್ತನೆಯನ್ನ ಮಾಡ್ತೀರಾ. ನೀವು ಜೆನ್ಯೂನ್ ಯಾರಿದ್ದಾರೆ, ಸೊ ಈ ನೋಡಿ ಆಲ್ರೆಡಿ ಇಲ್ಲಿ ಬ್ಯಾಲೆನ್ಸ್ ತೋರಿಸ್ತಾ ಇದೆ ನಿಮಗೆ ಕಾರ್ಡಲ್ಲಿ. ಸೊ ಹಾಗಾಗಿ ನೀವು ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಾ ರಿಲೇಷನ್ಶಿಪ್ಪಲ್ಲಿ. ಪ್ರಯಾರಿಟಿ ಕೊಡೋರಿಗೆ ಮಾತ್ರ ಕೊಡ್ತೀರಾ, ಇಲ್ಲ ಅಂತಂದ್ರೆ ಕೊಡ್ಲಿಕ್ಕೆ ಹೋಗೋದಿಲ್ಲ. ಅಲ್ಲಿ ಜೆನ್ಯೂನ್ ಅನ್ಸಿದ್ರೆ ಮಾತ್ರ ಕೊಡ್ತೀರಾ. ಓಕೆ, ಹಾಗಾಗಿ ಇಲ್ಲಿ ತೊಂದರೆ ಏನು ನನಗೆ ಕಾಣ್ತಾ ಇಲ್ಲ, ಚೆನ್ನಾಗಿದೆ. ಪ್ರೆಸೆಂಟ್ ಮೂಮೆಂಟ್ ನಿಮ್ಮ ಸಿಚುವೇಶನ್ ತುಂಬಾನೇ ಚೆನ್ನಾಗಿದೆ, ಏನು ನನಗೆ ತೊಂದರೆ ಅಂತ ಕಾಣ್ತಾ ಇಲ್ಲ. ಇನ್ನು ವಿಚಾರಗಳು ಏನಿದೆ ನಿಮಗೆ, ನಿಮ್ಮ ಒಂದು ಕರಿಯರಲ್ಲಿ ನಿಮಗೆ ಹೊಸ ಹೊಸ ವಿಚಾರಗಳು ಏನು ಬರ್ತಾ ಇದೆ, ಸೊ ಅದ್ರ ಮೇಲೆ ನೀವು ಫೋಕಸ್ಡ್ ಆಗಿದ್ದೀರಾ. ಫೋಕಸ್ ಆಗಿರಿ ಅಂತ ಕೂಡ ಯೂನಿವರ್ಸ್ ಕಡೆಯಿಂದ ನಿಮಗೆ ಬರ್ತಾ ಇರುವಂಥದ್ದು. ಓಕೆ, ಬೇರೆ ಬೇರೆ ವಿಚಾರಗಳು ನಿಮಗೆ ಬರ್ತಾ ಇರುತ್ತೆ. ಇಂಪ್ಲಿಮೆಂಟೇಷನ್ ಕಡಿಮೆ ಇದ್ರೂ ಕೂಡ ಆದರೆ ಥಾಟ್ಸ್ ಮಾತ್ರ ತುಂಬ ಚೆನ್ನಾಗಿ ನಿಮಗೆ ಬರ್ತಾ ಇರುತ್ತೆ. ಓಕೆ, ಹಾಗಾಗಿ ತುಂಬ ಚೆನ್ನಾಗಿ ಬಂದಿದೆ ರೀಡಿಂಗ್ ಇದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮಗೆ ಎಷ್ಟು ರೀಡಿಂಗ್ ರೆಸೊನೇಟ್ ಆಗುತ್ತೆ ಅಂತ ಚೆಕ್ ಮಾಡಿ ನನಗೆ ಒಂದ್ಸಾರಿ ಕಮೆಂಟ್ ಮುಖಾಂತರ ತಿಳಿಸಿ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.